ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 20 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ 8 ಎಕರೆ ಮಾರುವಂಥ ಖಾಲಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ವಿಲೇಜಿಂದ ಇಲ್ಲಿಗೆ 2 ಕಿಲೋಮೀಟ್ರ್ ಆಗುತ್ತೆ. ಸರ್ವಿಸ್ ರೋಡು, ದಾರಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ದಾರಿ ಅಟ್ಯಾಚೇ ಇರೋದು ಈ ಜಮೀನು. ಇನ್ನು ಚಳ್ಳಕೆರೆಗೆ 20 ಕಿಲೋಮೀಟ್ರ್ ಆಗುತ್ತೆ, ಚಿತ್ರದುರ್ಗಕ್ಕೆ 50 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 220 ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ. ಇನ್ನು ಮೊದಲನೇದಾಗಿ ನಾನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಪ್ಯೂರ್ ರೆಡ್ ಸಾಯಿಲ್ ನೋಡಿ, ನೀವೇ ನೋಡ್ತಾ ಇದ್ದೀರ, ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಈ ಜಮೀನಿನ ಮಾಲೀಕರು ಕೇವಲ ಮಳೆಗಾಲದಲ್ಲಿ ಬಿತ್ತನೆಯನ್ನು ಮಾಡ್ತಾಯಿದ್ದಾರೆ, ಮಳೆಗಾಲದಲ್ಲಿ ಮಾತ್ರ ಬಿತ್ತನೆ ಮಾಡ್ತಾಯಿದ್ದಾರೆ. ಅದನ್ನು ಹೊರತುಪಡಿಸಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿಲ್ಲ, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಮಣ್ಣು ತುಂಬ ಚೆನ್ನಾಗಿದೆ, ಈ ಭಾಗದಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಇನ್ನೇನು ಇಲ್ಲಿಂದ 2-3 ಕಿಲೋಮೀಟ್ರ್ ಆಗುತ್ತೆ ವೇದವತಿ ನದಿ. ನೀರಿಂದು ಯಾವುದೇ ರೀತಿ ಸಮಸ್ಯೆ ಇಲ್ಲ, ನೀರಿಂದು ತುಂಬ ಚೆನ್ನಾಗಿದೆ ಪರಿಸ್ಥಿತಿ ಇಲ್ಲಿ. ನಾನು ಹೇಳೋದಕ್ಕಿಂತ ಮುಖ್ಯವಾಗಿ ಸ್ಥಳಕ್ಕೆ ಬಂದಾಗ ನೀವು ಕೂಡ ಅಕ್ಕಪಕ್ಕದಲ್ಲಿ ವಿಚಾರಿಸಿ, ನೀರಿನ ಸ್ಥಿತಿ ಜೊತೆಗೆ ಬೆಲೆ ಎಲ್ಲವನ್ನು ಕೂಡ ವಿಚಾರಿಸಿ, ಇನ್ನು ಏನೆಲ್ಲ ಬೆಳಿಬೋದು ಈ ಜಾಗದಲ್ಲಿ ಅನ್ನೋದನ್ನು ನೋಡೋದಾದರೆ, ಈಗ ನೀರು ಚೆನ್ನಾಗಿದೆ, ಮಣ್ಣು ಪ್ಯೂರ್ ರೆಡ್ ಸಾಯಿಲು. ಹೀಗಿರುವಾಗ ಇಲ್ಲಿ ನೀವು ಅಡಿಕೆ, ಬಾಳೆ, ತೆಂಗು ಯಾವ ಬೆಳೆಯನ್ನಿಟ್ಟರೂ ಕೂಡ ತುಂಬ ಸೊಗಸಾಗಿ ಬರುತ್ತೆ. ಮಣ್ಣು ಚೆನ್ನಾಗಿರೋದ್ರಿಂದ, ನೀರಿನ ಸ್ಥಿತಿ ಚೆನ್ನಾಗಿರೋದ್ರಿಂದ ಯಾವ ಬೆಳೆಯನ್ನು ಇಟ್ಟರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ವಿದ್ಯುತ್ ಸಂಪರ್ಕ ಕೂಡ ಚೆನ್ನಾಗಿದೆ ಇಲ್ಲಿ ಪರಿಸ್ಥಿತಿ. ಇನ್ನು ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥದ್ದು. ಇನ್ನು ಈ ಜಮೀನಿನ ಪ್ಯೂರ್ ರೆಡ್ ಸಾಯಿಲು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಈ ಜಮೀನಿಗಿಲ್ಲ. ಇನ್ನು ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ. ಜೊತೆಗೆ ನಾವು ಫೋನ್ ರಿಸೀವ್ ಮಾಡಿಲ್ಲ ಅಂತ ಯಾವುದೇ ರೀತಿ ಅನುಮಾನ ಪಡುವಂಥ ವಿಚಾರ ಏನೂ ಇಲ್ಲ. ನೇರವಾಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ. ನೇರವಾಗಿ ಆಫೀಸ್ ಹತ್ರ ಬಂದರೆ ಅಲ್ಲಿಂದ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀನಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಜನ ವಿಪರೀತ ಬೆಲೆಯನ್ನು ಏರಿಕೆ ಮಾಡ್ತಾಯಿದ್ದಾರೆ. ಯಾವುದೇ ಕಾರಣ ಇಲ್ಲ, ಯಾವುದೇ ರೀತಿ ಕಾರಣ ಇಲ್ಲ, ಸುಮ್ಮನೆ ಯಾವುದೇ ರೀತಿ ಒಂದು ಆಧಾರ ಇಲ್ಲದೇ ಸುಮ್ಮನೆ ಜಮೀನಿನ ಬೆಲೆ ಏರಿಕೆ ಆಗ್ತಾಯಿದೆ. ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಸ್ಥಳಕ್ಕೆ ಬಂದಾಗ ನೀವು ಪ್ರತಿ ವಿಡಿಯೋದಲ್ಲಿ ಕೂಡ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಬೆಲೆಗಳು ಈ ಜಾಗದಲ್ಲಿ. ಈಗ ನಾನು ನಿಮಗೆ ಇದನ್ನು ಎಷ್ಟು ಬೇಕಾದ್ರೆ ರೇಟ್ ಹೇಳ್ಬೋದು, ಆದರೆ ಅದು ಯಾವುದೂ ಕೂಡ ಕಾಯಮಾಗಲ್ಲ. ಸ್ಥಳಕ್ಕೆ ಬಂದಾಗ ಈ ಭಾಗದಲ್ಲಿ ಯಾವ ಬೆಲೆಗೆ ಖರೀದಿಸ್ಬೋದು ಅಂತ ವಿಚಾರಿಸಿ. ಆ ವಿಚಾರಿಸುವ ಬರದಲ್ಲಿ ಕೆಲವೊಂದಿಷ್ಟು ಜನ ಫೋನ್ ನಂಬರ್ಗಳನ್ನು ಕೆಲವರು ಡೈರೆಕ್ಟಾಗಿ ತೊಗೊತಾರೆ. ಆ ಕೆಲಸನ ಮಾಡಿಬಿಡಿ, ಮುಂದಿನ ಎಲ್ಲ ಕೆಲಸನ ಮಾಡಿಕೊಡ್ತೀವಿ. ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಇನ್ನು ಮಣ್ಣಾಯಿತು, ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ, ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತೊಂದರೆ ಇಲ್ಲ. ನೀವೇನಾದರೂ ಇಲ್ಲಿ ಕೋಳಿ ಫಾರಮ್ಮು, ಅಗ್ರಿಕಲ್ಚರ್ ಲ್ಯಾಂಡ್ ಯಾವುದೇ ನೀವು ಅಕಸ್ಮಾತ್ ಏನಾದರೂ ಬೆಳೆ ಬೆಳಿತೀನಿ ಅಂದರೆ ಕೂಡ ತೆಂಗು, ಅಡಿಕೆ, ಬೇಳೆ ಯಾವ ಬೆಳೆಯನ್ನಾದರೂ ಕೂಡ, ತೊಗರಿ, ಪ್ರತಿಯೊಂದನ್ನು ಕೂಡ ಈ ಜಮೀನಲ್ಲಿ ಬೆಳೀಬೋದು. ಇನ್ನು ಈ ಜಮೀನಿನ ಬೆಲೆ ನಾನು ಕೊನೆಯದಾಗಿ ಅಗ್ರಿಕಲ್ಚರ್ ಲ್ಯಾಂಡ್ಗೂ ಬರುತ್ತೆ, ಕೋಳಿ ಫಾರಮ್ಗೂ ಬರುತ್ತೆ. ನೀವು ಸ್ಥಳಕ್ಕೆ ಬಂದು ಒಂದು ಸಾರಿ ಪರಿಶೀಲನೆ ಮಾಡಿ ಅಂತ ಹೇಳ್ತಾ, 1 ಎಕರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ ನಿಮಗೆ 16 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ವೇದವತಿ ನದಿ ಸ್ವಲ್ಪ 2-3 ಕಿಲೋಮೀಟ್ರ್ ಆಗುತ್ತೆ, ವಿಲೇಜು 2 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆ ನಿಯರ್ ಆಗೋದ್ರಿಂದ ರೇಟ್ ಹೇಳ್ತಿದ್ದಾರೆ. ಒಂದು ದೊಡ್ಡ 8 ಎಕರೆ ನಿಮ್ಗೆ ಏನಾದರೂ ಕೋಳಿ ಫಾರಮ್ಗಾದರೆ ತುಂಬ ಸೂಕ್ತ. ಏನು 1 ಎಕರೆ 16 ಲಕ್ಷ ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.